ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನೀವು ಲೈಫ್ದಾಗ ಏನಾದರೂ ಚೇಂಜಸ್ ತರಬೇಕು ಅಂದ್ರೆ ಈ 3 ಥಿಂಗ್ಸ್ನ ಫಾಲೋ ಮಾಡಿರಿ. ಒಂದೇದು, ಮ್ಯಾನಿಫೆಸ್ಟೇಷನ್ ಈಸ್ ಅ ರಿಯಲ್ ಅಥವಾ ಲಾ ಆಫ್ ಅಟ್ರಾಕ್ಷನ್. ನೀವು ಅಬ್ಸರ್ವ್ ಮಾಡಿರ್ತೀರಿ, ನೀವೇನಾದರೂ ಪ್ರಾಬ್ಲಮಲ್ಲಿ ಇದ್ರೆ ಬರೀ ಆ ಪ್ರಾಬ್ಲಮ್ ಬಗ್ಗೆನೇ ಥಿಂಕ್ ಮಾಡ್ಕೋತಾ ಇದ್ರೆ ಮೋರ್ ಪ್ರಾಬ್ಲಮ್ ಬರ್ತಾ ಹೊರತು ಸೊಲ್ಯೂಷನ್ ಸಿಗಲ್ಲ. ಅದಕ್ಕೆ ನೀವು ಆಲ್ವೇಸ್ ನೀವೇನಾದ್ರು ಪ್ರಾಬ್ಲಮ್ದಾಗಿದ್ರೆ ಆಲ್ವೇಸ್ ಥಿಂಕ್ ಅಬೌಟ್ ದ ಅಪರ್ಚುನಿಟೀಸ್. ಅವಾಗಲೇ ನಿಮ್ಗೆ ಸೊಲ್ಯೂಷನ್ ಸಿಗೋದು. ಸೊ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಇಷ್ಟು ವಿಚಿತ್ರದ ಅಲ್ಲ. ನೀವು ಈಗೆಲ್ಲ ವೆಬ್ ಸೀರೀಸ್ ಬಂದವು. ಸೊ ಹಿಂದಿ ವೆಬ್ ಸೀರೀಸು, ಅದರಲ್ಲಿ ಇಂಗ್ಲೀಷ್ ವರ್ಡ್ಸ್ ಅಂತೂ ತುಂಬ ಯೂಸ್ ಮಾಡ್ತಾರೆ. ಇಂಗ್ಲೀಷ್ ವರ್ಡ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತಲ್ಲ, ಬೈಗಳ ಅದಕ್ಕೇನು ಸೆನ್ಸರ್ ಇದೆನೋ ಇಲ್ವೋ ಒಂದು ಗೊತ್ತಾಗಲ್ಲ. ನೀವು ಒಂದು ವೆಬ್ ಸೀರೀಸ್ ಮುಗಿಸೋಟ್ಗೆ ಅದರಲ್ಲಿ ಏನೇನು ಯೂಸ್ ಮಾಡಿರ್ತಾರೆ ನಿಮ್ಮ ರಿಯಲ್ ಲೈಫ್ದಾಗೂ ಆ ಸಿಚುವೇಶನ್ ಕಮ್ ಅಕ್ರಾಸ್ ಬಂದರೆ ಡೆಫಿನೆಟ್ಲಿ ನೀವು ಆ ವರ್ಡ್ಸ್ನ ಯೂಸ್ ಮಾಡ್ತೀರಿ. ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಸೊ ನೀವೇನಾದರೂ ಲೈಫ್ದಾಗ ಒಳ್ಳೇದು ಕಲಿಬೇಕು ಅಂದರೆ ಒಳ್ಳೆ ಥಿಂಗ್ಸ್ನ ನೋಡ್ರಿ. ಸೊ ಅವಾಗಲೇ ನಿಮ್ಮ ಲೈಫ್ದಾಗೂ ಚೇಂಜಸ್. ಸೆಕೆಂಡ್ ಒನ್ನು, ಆಸ್ಕ್ ಸೇಮ್ಲೆಸ್ಲಿ. ಆಯಿತಾ, ನೀವೇನಾದರೂ ಲೈಫ್ದಾಗ ಟಫ್ ಟೈಮಲ್ಲಿ ಹೊಂಟಿದ್ರೆ, ನಿಮ್ಗೆ ಏನಾದರೂ ಅಡ್ವೈಸ್ ಬೇಕಿದ್ರೆ ನಿಮ್ಮ ಪೇರೆಂಟ್ಸ್ ಹತ್ರ ಕೇಳ್ರಿ, ಅಥವಾ ನಿಮ್ಮ ವೆಲ್ ವಿಷರ್ ಹತ್ರ ಕೇಳ್ರಿ, ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳ್ರಿ. ನೀವು ಯಾವುದಕ್ಕೂ ಸಂಕೋಚ ಪಡೋಕ್ಕೆ ಹೋಗ್ಬೇಡ್ರಿ. ಸೊ ಪೇರೆಂಟ್ಸ್ ಆರ್ ದ ಗ್ರೇಟ್ ಅಡ್ವೈಸರ್ ಇನ್ ಅವರ್ ಲೈಫ್. ನಾವೇನ ಟಫ್ ಫೇಸ್ದಾಗ ಹೋಗ್ತಾ ಇದ್ರು, ಅವರೆಲ್ಲ ಆ ಫೇಸ್ನ ಕ್ರಾಸ್ ಮಾಡಿ ಬಂದಿರ್ತಾರೆ. ಅವ್ರ ಹತ್ರ ಡೆಫಿನೆಟ್ಲಿ ಸೊಲ್ಯೂಷನ್ ಸಿಗುತ್ತೆ. ನಿಮ್ಮ ಪೇರೆಂಟ್ಸ್ ಹತ್ರ ಕೇಳಕ್ಕೆ ಸಂಕೋಚ ಆದರೂ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳ್ರಿ. ನಿಮ್ಮ ವೆಲ್ ವಿಷರ್ ಅಂತ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಬಿಟ್ಬಿಟ್ಟು ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಇರ್ತಾರ, ಅವ್ರ ಹತ್ರ ಕೇಳ್ರಿ. ಡೆಫಿನೆಟ್ಲಿ ಸೊಲ್ಯೂಷನ್ ಬಂದೇ ಬರುತ್ತೆ. ಸೊ ಸ್ಟಾರ್ಟ್ ಆಸ್ಕಿಂಗ್ ದ ಸೇಮ್ಲೆಸ್ಲಿ. ಥರ್ಡ್ ಒನ್, ಡಿಸಿಪ್ಲಿನ್. ಲೈಫ್ದಾಗ ನೀವೇನಾದರೂ ಅಚೀವ್ ಮಾಡಬೇಕು ಅಂದರೆ ಲೈಫ್ದಾಗ ಡಿಸಿಪ್ಲಿನ್ ಇದ್ದೇ ಇರಬೇಕು. ಕನ್ಸಿಸ್ಟೆನ್ಸಿ ತೊಗೊಂಬರ್ರಿ ಲೈಫ್ದಾಗ. ಸೊ ನೀವೇನಾದರೂ ಮಾಡ್ತಿದ್ರೆ ಅದರಲ್ಲಿ ಎವ್ರಿ ಡೇ ನಾವು ಹೆಂಗೆ ಇಂಪ್ರೂವ್ ಆಗಬೇಕು, ಏನು ಮಾಡಿದರೆ ನಾವು ಇಂಪ್ರೂವ್ ಆಗ್ತೀವಿ ಅನ್ನೋದು ಯೋಚನೆ ಮಾಡಿರಿ. ಸೊ ದೀಸ್ ಆರ್ ದ 3 ಥಿಂಗ್ಸ್ ಫಾಲೋ ಮಾಡಿರಿ. ಸೊ ಲೈಫ್ದಾಗ ನೀವು ಡೆಫಿನೆಟ್ಲಿ ಚೇಂಜಸ್ ನೋಡ್ತೀರಿ. ನಿಮ್ಗೆ ಈ ವಿಡಿಯೋದಿಂದ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಸ್ವಲ್ಪನಾದರೂ ಮೋಟಿವೇಶನ್ ಅಂದರೆ ನನ್ನ ಪೇಜ್ ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ನಿಮ್ಗೆ ಏನಾದರೂ ಗುಡ್ ಥಿಂಗ್ಸ್ ಅನಿಸಿದ್ರೆ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.